ಬಿಗ್ ಬಾಸ್ ಮನೆಗೆ ಹೋಗಿ ಆಚೆ ಬಂದಮೇಲೆ ಕೆಲವರ ಲಕ್ಕೆ ಬದಲಾಗಿ ಹೋಗುತ್ತೆ. ಸೊ ಧರ್ಮ ಕೀರ್ತಿರಾಜ್ ಅವರ ವಿಷಯದಲ್ಲೂ ಇದೆ ಆಯ್ತಾ. ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಅವರೀಗ ನಮ್ಮ ಜೊತೆ ಇದ್ದಾರೆ. ಸೊ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂಥದ್ದು. ಸೊ ಧರ್ಮ ಅವರೇ, ದಾಸರಹಳ್ಳಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು ಇವಾಗ. ಸೊ ದಾಸರಹಳ್ಳಿ ಅಂದಿದ ತಕ್ಷಣ ಏನೋ ಒಂದು ರೀತಿ ಬೆಂಗಳೂರು ಜನರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂದರೆ ತುಂಬ ಬೆಂಗಳೂರಲ್ಲಿರೋರು ಪೀಣ್ಯ ದಾಸರಹಳ್ಳಿ ಕಡೆಯಿಂದನೇ ಅವ್ರವ್ರ ಊರುಗಳಿಗೆ ಹೋಗೋದು. ಯಾಕಂದರೆ ಕರ್ನಾಟಕದ ಅತಿ ಹೆಚ್ಚು ಭಾಗ ಆ ಕಡೆನೇ ಇರುವಂಥದ್ದು, ಜಿಲ್ಲೆಗಳಾಗಲಿ ಎಲ್ಲರೂ ಆಗಲಿ. ಸೊ ಒಂದು ರೀತಿ ಕನೆಕ್ಟ್ ಆಗುತ್ತೆ. ಏನಿದು ದಾಸರಹಳ್ಳಿ ಅಂತ ಏನು ಹೇಳೋದಕ್ಕೆ ಹೊರಟಿದ್ದೀರಾ ಈ ಒಂದು ಟೈಟಲ್ ಇಟ್ಕೊಂಡು? ಏನಾದರೂ ಆ ಏರಿಯಾದಲ್ಲಿ ನಡೆದಿರೋ ಕತೆ ಏನಾದರೂ ಮಾಡ್ತಾ ಇದ್ದೀರಾ, ಹೇಗೆ ಏನು ಅಂತ? ಇಲ್ಲ, ದಾಸರಹಳ್ಳಿ ಆ ಏರಿಯಲ್ಲಿ ನಡೆದಿರೋ ಕತೆ ಅಂತ ಅಲ್ಲ, ಬಟ್ ರೆಫರೆನ್ಸ್ ಇದೆ ಅದಕ್ಕೆ. ದಾಸರಹಳ್ಳಿಗೆ ಊರಲ್ಲಿ ಒಂದು ದಾಸರಹಳ್ಳಿ ಅಂತ ಆ ಹಳ್ಳಿನಲ್ಲಿ ಆಗಂಥ ಒಂದು ಘಟನೆ. ಸೊ ನಾನು ಒಂದು ಫಾರಿನಲ್ಲಿ ಇರ್ತೀನಿ, ಬಟ್ ಫಾರಿನಿಂದ ಬಂದಮೇಲೆ ಒಬ್ಬ ಹುಡುಗ ಯಾವ ಥರ ಒಂದು ಹಳ್ಳಿನ ವಾತಾವರಣ ಹೆಂಗೆ ಚೇಂಜ್ ಮಾಡ್ಬೋದು, ಅಲ್ಲಿ ಒಂದು ಕೆಲವು ಘಟನೆಗಳಾಗಿರುತ್ತೆ. ಸೊ ನಾನು ಬಂದು ಅದನ್ನು ಯಾವ ಥರ ಇದು ಮಾಡ್ಬೋದು ಅನ್ನೋದೇ ಕತೆ. ಸೊ ಒಂದು 4 ಕತೆ ಬರುತ್ತೆ ಸಿನಿಮಾನಲ್ಲಿ. ಅದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಾನು ಮಾಡಿ ಒಂದು ಮೇಜರ್ ಇದರಲ್ಲಿ ನಂದೊಂದು ಥ್ರೆಡ್ ಇರುತ್ತೆ ಈ ಸಿನಿಮಾನಲ್ಲಿ. ಒಂದು ಕಮರ್ಷಿಯಲ್ ಆಗಿದೆ ಆ್ಯಂಡ್ ಒಂದು ಮೆಸೇಜ್ ಓರಿಯೆಂಟೆಡ್ ಇದೆ. ಆಮೇಲೆ ಒಂದು ಎಣ್ಣೆ ಸಾಂಗ್ ಟ್ರೆಂಡಿಂಗ್ ಅಂತ ನಾವೇನು ಹೇಳ್ತೀವಿ, ಐ ಥಿಂಕ್ ಈ ಸಾಂಗು ಡೆಫಿನೆಟ್ಲಿ ಒಂದು ಟ್ರೆಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಡ್ಬರಿ ಬಾಯ್ ಆಗಿದ್ದವರು ಈಗ ಖಡಕ್ ಬಾಯ್ ಆಗಿ ಚೇಂಜಸ್ ಆಗ್ತಿದ್ದಾರಾ ಅಂತ? ಹೌದು, ಮುಂಚೆನೂ ಮಾಡಿದ್ದೀನಿ, ಮಾಸ್ ಸಬ್ಜೆಕ್ಟ್ ಎಲ್ಲ ಮಾಡಿದ್ದೀನಿ, ಚಾಣಾಕ್ಷ ಎಲ್ಲ. ಬಟ್ ಇದರಲ್ಲೂ ಒಂದು ವಿಭಿನ್ನವಾದ ಒಂದು ಗೆಟಪ್ ಇದೆ. ಆ್ಯಂಡ್ ಐ ಥಿಂಕ್ ಇದಾದಮೇಲೆ January 24 ತಲ್ವಾರ್ ರಿಲೀಸಿಗೆ ರೆಡಿ ಇದೆ. ಸೊ ಅದು ಒಂದು ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಮಾಸ್ ಸಬ್ಜೆಕ್ಟು, ಒಂದು ಮದರ್ ಸೆಂಟಿಮೆಂಟು. ಏನಾಗೈತೆ ಅಂದರೆ ಪ್ರತಿಯೊಬ್ಬರಿಗೂ ನಿರ್ಮಾಪಕರು, ನಿರ್ದೇಶಕರು ಯಾವ್ದಾದ್ರು ಸಿನಿಮಾ ನಾನು ನಿಂತಿತ್ತು, ಎಲ್ರಿಗೂ ನಾನು ಬಿಗ್ ಬಾಸಿಂದ ಬಂದಮೇಲೆ ಒಂದು ಒಳ್ಳೆ ಹುಮ್ಮಸ್ ಬಂದೈತೆ. ಆ್ಯಂಡ್ ಟಕೀಲಾ ಸಿನಿಮಾ ಅದು ರಿಲೀಸಿಗೆ ರೆಡಿ ಇದೆ, ವಸುಂಧರಾ ದೇವಿ. ಸೊ ಐ ಥಿಂಕ್ ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಪ್ರೆಸ್ ಮೀಟ್ಸು, ಟ್ರೇಲರ್ ಲಾಂಚು, ರಿಲೀಸಿಗೆ ರೆಡಿ ಆಗ್ತಿದೆ. ಎಲ್ಲರಿಗೂ ಒಂಥರ ಅಲ್ಲಿಂದ ಬಂದಮೇಲೆ ಜನ ನನಗೆ ಕೊಟ್ಟಿರೋಂಥ ಒಂದು ರೆಸ್ಪಾನ್ಸು, ಜನ ನನ್ನನ್ನು ಯಾವ ಥರ ಇಷ್ಟಪಡ್ತಾರೆ. ಆಮೇಲೆ ಅವರು ಮನೇಲಿ ಕೂತ್ಕೊಂಡು ನೋಡಿದಾಗ, ನಾನು ನಿರ್ಮಾಪಕರು, ನಿರ್ದೇಶಕರು, ಅವ್ರ ಫ್ಯಾಮಿಲಿಗಳು ನೋಡಿದಾಗ, ಅವ್ರ ಕಣ್ಣಲ್ಲಿ ನೀರು ಹಾಕಿದ್ದು ನಾನು ಆಚೆ ಬಂದಾಗ. ಸೊ ಅದೆಲ್ಲ ನೋಡಿದಾಗ ಇಲ್ಲ, ಈ ಹುಡುಗನಲ್ಲಿ ಏನೋ ಒಂದಿದೆ, ಒಂದು ಕನೆಕ್ಟ್ ಆಗುತ್ತೆ, ಏನೋ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಸರು ಆಗುತ್ತೆ ಚೆನ್ನಾಗಿ ಅಂದ್ಬಿಟ್ಟು ಐ ಥಿಂಕ್ ಮತ್ತೆ ಇವಾಗೆಲ್ಲ ವಾಪಸ್ಸೆಲ್ಲ ಸಿನಿಮಾಗಳು ಬರ್ತಾಯಿದೆ ಆ್ಯಂಡ್ ಸಿನಿಮಾಗಳು ಮಾಡ್ತಾಯಿದ್ದೀನಿ. ಇನ್ನೊಂದು 2-3 ಸಿನಿಮಾ ಮಾತುಕತೆ ನಡೀತಾ ಇದೆ. ನೀವು ಹೇಳ್ದಂಗೆ ಲಕ್ಕು ಬದಲಾಗ್ತದೆ ಅನ್ನೋದಕ್ಕೆ 100% ಆಗ್ತಾಯಿದೆ. ಜನರ ಆಶೀರ್ವಾದದಿಂದ, ಜನರು ಕೊಟ್ಟಿರೋ ಒಂದು ಪ್ರೀತಿಯಿಂದ ಐ ಥಿಂಕ್ ಅದನ್ನು ನಮ್ಮ ನಿರ್ಮಾಪಕರು, ನಿರ್ದೇಶಕರೆಲ್ಲ ನೋಡಿ ನಾನು ಯಾವ ಸಿನಿಮಾ ಮಾತುಕತೆ ಇತ್ತು ಹೋಗೋಕ್ಕಿಂತ ಮುಂಚೆ ಬಂದಾದಮೇಲೆ ಪ್ರೊಡ್ಯೂಸರ್ಸ್ಗಳು ಅಪ್ರೋಚ್ ಮಾಡ್ತಾಯಿದ್ದಾರೆ, ಡೈರೆಕ್ಟರ್ಸು. ಸೊ ಅವ್ರನ್ನೆಲ್ಲ ಮೀಟ್ ಮಾಡ್ತಾಯಿದ್ದೀನಿ. ಅದೆಲ್ಲ ಸಿನಿಮಾಗಳು ಟೇಕ್ ಆಫ್ ಆಗಬೇಕು. ಸೊ ನಿಮ್ಮಲ್ಲಿ ಉತ್ಸಾಹ ಎಷ್ಟು ಹೆಚ್ಚಾಗಿದೆ ಅಂತ? ತುಂಬ, ಒಂದು ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಒಂದು 15 ವರ್ಷದ ಜರ್ನಿ. ನವಗ್ರಹ ಆದಮೇಲೆ ಒಂದು 15 ವರ್ಷ ಆದಮೇಲೆ ನವಗ್ರಹಲ್ಲಿ ಸಿಕ್ಕಂಥ ಒಂದು ಸಕ್ಸಸ್ಸು, ದರ್ಶನ್ ಸರ್ ಬ್ಯಾನರಲ್ಲಿ ಕೆಲಸ ಮಾಡಿದ್ದು, ಅಲ್ಲಿ ನನಗೆ ಸಿಕ್ಕಂಥ ಒಂದು ಕ್ಯಾಡ್ಬರೀಸು, ಕಣ್ಸಲಿಗೆ ಹುಡುಗ ಅಂತ ಏನು ಸಿಕ್ತು. ಬಟ್ ಅದಾದಮೇಲೆ ಒಂದು 15 ವರ್ಷ ನಾನು ತುಂಬ ಏಳು ಬೀಳುಗಳಿತ್ತು. ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಒಂದು ಕಡೆ ಆದರೂ ನಾನು ಕೈ ಬಿಡಲಿಲ್ಲ. ಏನೋ ಒಂದು ಮಾಡ್ತಾನೆ ಹುಡುಗ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿ ಸಿನಿಮಾಗಳು ಮಾಡಿದ್ರು. ಬಟ್ 1 ಇಯರಿಂದ ಲಾಸ್ಟ್ ಇಯರ್ ಒಂದು 2-3 ಸಿನಿಮಾಗಳು ಫ್ಲಾಪ್ ಆದಾಗ ನಾನು ಸ್ವಲ್ಪ ಕುಗ್ಗಿದ್ದೆ. ಏನಾಗ್ಬೋದು ಮುಂದೆ ಲೈಫಲ್ಲಿ, ಹೆಂಗೆ ಯಾವ ಥರ ಫೇಸ್ ಮಾಡ್ತೀನಿ ಇದನ್ನೆಲ್ಲ ಅಂತ. ಬಟ್ ಎಲ್ಲೂ ಒಂದು ದಾರಿ ತಪ್ಪಲಿಲ್ಲ. ಅದಕ್ಕೆ ತಕ್ಕಂಗೆ ಬಂದಿದ್ದು ಬಿಗ್ ಬಾಸ್ ನನಗೆ ಒಂದು ಹೊಸ ಓಪನಿಂಗ್ ಕೊಟ್ಟಿದ್ದು. ಸೊ ನನಗೂ ಐ ಥಿಂಕ್ ಒಂದು ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿದೆ ಇವಾಗ. ಆ್ಯಂಡ್ ಒಂದು ಗುಡ್ ಚೇಂಜ್ ಓವರ್ ಅಂತಲೇ ಹೇಳ್ಬೋದು ನನಗೆ.